ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ. ಆರಾಮಾಗಿದ್ದೀರಾ? ಆರಾಮ್. ಆಕ್ಚುಲಿ ಇಲ್ಲಿರೋರ್ಗೆಲ್ಲ ಒಂಥರ ಮದ್ವೆ ಆದ್ರೆ ಇವ್ರದೇ ಒಂಥರ ವಿಚಿತ್ರ ಮದ್ವೆ. 2 ಸ್ಟೇಟ್ಸ್ ಮದ್ವೆ, 2 ರಾಜ್ಯಗಳ ಸಮ್ಮಿಲನ. ಆಕ್ಚುಲಿ ಹೆಂಗಿತ್ತು ನಿಮ್ದು? ಒಂಥರ ವಿಚಿತ್ರವಾಗಿತ್ತ? ನಮ್ದು ಮದುವೆ ನಡೆದಿದ್ದು ಬಾಂಬೆಯಲ್ಲಿ, ಮಂಗಳೂರು ಕಡೆ ಹೆಂಗ್ ಮಾಡ್ತೀವಿ ಆ ಶಾಸ್ತ್ರ ಪ್ರಕಾರ ಮದುವೆ ನಡೆದಿದ್ದು. ರಿಸೆಪ್ಷನ್ ಬೆಂಗಳೂರಲ್ಲಿ ನಡೆದಿದ್ದು. ಅದು ಬಾಂಬೆ ಪ್ರಕಾರನ? ಇಲ್ಲ ರಿಸೆಪ್ಷನ್ ಹೆಂಗಿರುತ್ತೆ ಹಂಗೆ ಆ ಪ್ರಕಾರ ರಿಸೆಪ್ಷನ್ ಎಲ್ಲ ಚಂದಾಗಿ ಫಂಕ್ಷನ್ ಮಾಡಿದ್ದೆ ಇಲ್ಲಿ ಬಣ್ಣ ಸಂಘ ಅಲ್ಲೇ. ತುಂಬಾ ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿ ಇತ್ತು ಮದುವೆ. ಬಟ್ ಆಕ್ಚುಲಿ ನಿಮ್ಮನ್ನ ಕೇಳಕ್ ಇಷ್ಟಪಡ್ತೀನಿ, ಏನ್ ತುಂಬಾ ಮಿಸ್ ಮಾಡ್ಕೊಂಡ್ರಿ ನೀವು ನಿಮ್ಮ ಮದ್ವೆಯಲ್ಲಿ? Actually, everything was there. ಹೌದಾ? Yes. ಫೋಟೋಸ್ ನೋಡ್ಕೊಂಬೋಣ ನಿಮ್ಮ ಮದ್ವೆದು. ಫೋಟೋಸ್ ಎಸ್ ಪ್ಲೀಸ್. ಹಿ ಆಲ್ವೇಸ್ ಫೀಲ್ ಹ್ಯಾಪಿ ಎವ್ರಿ ಟೈಮ್. ಏನೇ ಒಂದು ಕೆಲಸ ಮಾಡಲಿ ತುಂಬಾ ಮನಸ್ಸಿಂದ ಅವರು ಹಾರೈಸ್ತಾರೆ. ತುಂಬಾ ಮಿಸ್ ಮಾಡ್ಕೋತೀನಿ ಅವ್ರನ್ನ ಮಾತ್ರ. ಬಟ್ ಅವರು ನಮ್ಮ ಮಧ್ಯೆ ಎಲ್ಲ ಅಂದ್ಬಿಟ್ಟು ನಿಜವಾಗ್ಲೂ ಇಟ್ಸ್ ಅ ಲಾಸ್ ಫಾರ್ ದ ಇಂಡಸ್ಟ್ರಿ ಹೇಳ್ತಾರಲ್ಲ, ಲಾಸ್ ಫಾರ್ ಹ್ಯುಮ್ಯಾನಿಟಿ. ತುಂಬಾ ಮಿಸ್ ಮಾಡ್ಕೋತೀನಿ ಅವ್ರು. ಖಂಡಿತವಾಗ್ಲೂ ನೀವಷ್ಟೇ ಅಲ್ಲ, ಎಲ್ಲರೂ ತುಂಬಾ ಮಿಸ್ ಮಾಡ್ಕೋತೀವಿ. ಬರೀ ಕರ್ನಾಟಕ ಅಂತ ಹೇಳಕ್ಕಲ್ಲ, ಪ್ರಪಂಚದಾದ್ಯಂತ ಇರುವಂತ ಎಲ್ಲ ಕನ್ನಡಿಗರು ನಮ್ಮ ಅಪ್ಪು ಸರ್ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ಅವ್ರು ಕೊಟ್ಟಿರೋ ಒಂದು ವಾಚ್ ಇದೆ ನನ್ನ ಹತ್ರ. ಹೌದಾ? ಆ ವಾಚ್ ಇನ್ನೂ ಇದೆ. ತುಂಬಾ ನೀಟಾಗಿ ತೆಗೆದಿಟ್ಟಿದ್ದೀನಿ ಅದನ್ನ ನಾನು. ಖಂಡಿತವಾಗ್ಲೂ ವಿ ಆಲ್ ಮಿಸ್ ಅಪ್ಪು ಸರ್. ಅಪ್ಪು ಸರ್, ನೀವು ಎಲ್ಲಿದ್ದೀರೋ ಆದಷ್ಟು ಬೇಗ ಮತ್ತೆ ಹುಟ್ಟಿ ಬನ್ನಿ. ಮತ್ತೆ ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಚಿತ್ರರಂಗದಲ್ಲೇ ನಿಮ್ಮ ಕೊಡುಗೆ ಇರಲಿ. ಮತ್ತೆ ನಿಮ್ಮನ್ನ ನಾವೆಲ್ಲ ನೋಡಿ ಎಂಜಾಯ್ ಮಾಡಿ ಆರಾಧಿಸೋಗಾಗ್ಲಿ. ಅಂಡ್ ವಿ ಲವ್ ಯು ಅಪ್ಪು ಸರ್. ವಿ ಲವ್ ಯು. ಶರಣ್ ಸರ್, ನಿಮ್ಗೂ ಅವ್ರಿಗೂ ಒಂಥರ ಅವಿನಾಭಾವ ಸಂಬಂಧ. ನಿಮ್ಮ ಎಲ್ಲಾ ಇಂಟ್ರೋ ಹಾಡುಗಳನ್ನ ಅಪ್ಪು ಸರೇ ಹಾಡಿರೋದು. ಅಂಡ್ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಿಟ್. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾವು ಈ ಜನ್ಮದಲ್ಲಿ ಏನಾದರೂ ನಾನು ಪುಣ್ಯ ಮಾಡಿದ್ದೀನಿ ಬಹಳ ಅಂತಂದ್ರೆ ಅವರಿದ್ದಂಥ ಕಾಲಮಾನದಲ್ಲಿ ನಾನು ಇದ್ದೆ ಅಂತ ಅನ್ನೋ ಅಂಥದ್ದೇ ನಾನು ಮಾಡಿರೋ ಪುಣ್ಯ ಈ ಜಗತ್ತಿನ. ನಾನು ನಾಯಕ ನಟನಾಗ್ತೀನಿ. ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಸಿಗ್ತೀವಿ, ನಂದು ಅನೌನ್ಸ್ಮೆಂಟ್ ಬಂದಿರುತ್ತೆ ನಾಯಕ ನಟನ ನಂತರ. ಹಿಂಗೆ ಬ್ಯಾಕ್ ಸ್ಟೇಜಲ್ಲಿ ಸಿಕ್ಕು ಒಂದ್ಸಲ ಕೈ ಕೊಟ್ಟು ಗಟ್ಟಿ ಅದು ಆ ಆಲಂಗನ ಇದೆಯಲ್ಲ, ಅದು ಹೆಂಗಿರುತ್ತೆ ಅಂದರೆ ಅದು ಎಂಥದೊಂದು ಗಟ್ಟಿ. ಆಲ್ ದಿ ಬೆಸ್ಟ್ ಶರಣ್, ಹೀರೋ ಆಗ್ತಿದ್ದೀರಂತೆ. ನಿಮ್ಗೆ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ನಾನು ಯಾವಾಗಲೂ ಆಗಬೇಕಾಗಿತ್ತು, ಬಟ್ ಈ ಸಲ ಆ ಟೈಮ್ ಬಂದಿದೆ, ಜಮಾಯಿಸ್ತಾ ಇರಿ ಅಂತಂದ್ರು. ಯಾರು ಹೇಳ್ತಾರ್ರಿ? ಅದಾದ ನಂತರ ಅಧ್ಯಕ್ಷ ಸಿನಿಮಾದಲ್ಲಿ ಇವತ್ತು ನೀವೆಲ್ಲರೂ ಪ್ರೀತಿಯಿಂದ ನನ್ನನ್ನು ಅಧ್ಯಕ್ಷರೇ ಅಂತ ಕರೀತಾರೆ. ಫಸ್ಟ್ ಒಂದು ಸಾಂಗ್ ಅಧ್ಯಕ್ಷ ಅಂತ ಅನ್ನೋದಕ್ಕೆ ಧನಿಯಾದಂಥವರು ಪವರ್ ಸ್ಟಾರ್. ನಾನು ಅವ್ರನ್ನ ಬರೀ ಮಿಸ್ ಯು ಅಪ್ಪು ಸರ್ ಅಂತಂತಂದರೆ ತುಂಬ ಚಿಕ್ಕ ಇದಾಗುತ್ತೆ, ಬರೀ ಮಿಸ್ ಅಂತನ್ನೋ ಅಂಥದ್ದು. ನೀವು ಯಾವತ್ತೂ ನಮ್ಮ ಜೊತೆಯಲ್ಲಿದ್ದೀರಿ, ಇಲ್ಲಿದ್ದೀರಿ ಅಷ್ಟೆ. ಅಪ್ಪು ಜೊತೆ ನಾನು ಒಂದೇ ಸಿನಿಮಾ ಮಾಡಿರೋದು, ನಮ್ಮ ಬಸವ ಅಂತ. ಅದಾದಮೇಲೆ ತುಂಬ ಸತಿ ಮೀಟ್ ಮಾಡಿದ್ದೀವಿ, ಅಫ್ಕೋರ್ಸ್ ತುಂಬ ಸತಿ. ಅಂದರೆ ಆ ನಗು ಇದೆಯಲ್ಲ, ಅದು ನಿಷ್ಕಲ್ಮಶವಾದ ಒಂದು ಮಗುವಿನಂತಹ ನಗು. ಒಂಥರ ರೀಪ್ಲೇಸ್ ಮಾಡದೇ ಇರೋಂಥ ನಗು ಅದು. ಬೇಗ ಬಾಪ ನೀನು ವಾಪಸ್. ಒಂದು ಇನ್ಸಿಡೆಂಟ್ ಅಂದರೆ, ಒಂದು ಬೇಬಿ ಶಾರ್ನಲ್ಲಿ ಮೀಟ್ ಆದ್ವಿ. ಆವಾಗ ಪುನೀತ್ ಸರ್ ಕೇಳಿದ್ರು ನಮ್ಮಿಬ್ರು ಕೂರಿಸ್ಕೊಂಡು, ಎಷ್ಟು ವರ್ಷ ಆಯ್ತು ರೀ ಮದುವೆ ಆಗಿ? ಇಬ್ರು 5 years ಆಯ್ತು ಸರ್. ಮತ್ತೆ ಇಷ್ಟು ಬೇಗ ಆಗೋಯ್ತು? ಇವಾಗ ಮದುವೆ ಆದಂಗಿದೆ, ಯಾವಾಗ ಮಗು? ಯು ಹ್ಯಾವ್ ಟು ಬೇಗ ಮಗು ಮಾಡ್ಕೊಳ್ಳಿ. ಐ ವಿಲ್ ಕಮ್ ಟು ಯುವರ್ ಬೇಬಿ ಶಾರ್. ನಾನು ಮದುವೆನೂ ಮಿಸ್ ಮಾಡಿದ್ದೀನಿ. ನಾನು ಏನು ಹೇಳ್ತಾನೆ, ಐ ಹ್ಯಾವ್ ಮಿಸ್ಡ್ ಯುವರ್ ಮ್ಯಾರೇಜ್, ನಾನು ಬರ್ತೀನಿ ಅಂತಂದರು. ನನ್ನ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಾಗ ನಾನು ಹೇಳಬೇಕು ಅಂತ ಅಂದ್ಕೊಂಡೆ. ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಫ್ಯೂ ಮಂತ್ಸ್. ಕರೆಕ್ಟಾಗಿ 5th ಮಂತ್ನಲ್ಲಿ ಇದ್ದೆ. ನಾನು ಇನ್ನೂ ಯಾರಿಗೂ ಹೇಳಿರಲಿಲ್ಲ. ಹಿಂಗೆ ವಿಷಯ ಬಂತು. ನನಗೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ನಾನು ಹೋಗಿ ನೋಡಬೇಕು, ಅಲ್ಲಿ ತುಂಬ ಜನ ಇದ್ದಾರೆ. ಕಡೆಗೆ ಜಗದೀಶ್ ಅವರು ಗಣೇಶ್ ಸರ್ ಮತ್ತು ಶಿಲ್ಪಾ ಮ್ಯಾಮ್ಗೆ ಹೇಳಿದ್ರು, ಮ್ಯಾಮ್ ಈ ಥರ ಮೌಲ್ಯ ನೋಡಬೇಕು ಅಂತಲೇ ಇದ್ದಾರೆ, ಏನಾದರೂ ಕರ್ಕೊಂಡು ಹೋಗ್ಬೋದಾ ಅಂತ. ಆ್ಯಂಡ್ ಇಫ್ ಯು ಸಿ, ಆಮೇಲೆ ಗಣೇಶ್ ಸರು ಬೆಳಗ್ಗೆ ನಮ್ಮನ್ನು ಕರ್ಕೊಂಡು, ಶಿಲ್ಪಾ ಮ್ಯಾಮು, ನಾನು, ಗಣೇಶ್ ಸರ್, ಜಗದೀಶ್ ಅವರು 4 ಜನನೂ ಹೋಗ್ಬಿಟ್ಟು, ನಾನು ಅಲ್ಲಿ ಅಶ್ವಿನಿ ಮ್ಯಾಮ್ ಕೂತಾಗ ನಾನು ಹೇಳಿದೆ, ಮ್ಯಾಮ್ ನಿಮ್ಗೆ ಹೇಳಬೇಕಿತ್ತು ಮ್ಯಾಮ್, ನಾನು ಅಂದರೆ 5 months ಪ್ರೆಗ್ನೆಂಟ್ ಮ್ಯಾಮ್, ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಅಪ್ಪು ಸರ್ ಅಲ್ಲಿ ಇರಬೇಕಾದ್ರೇ ಹೇಳಿ, ನಾನು ಐ ಜಸ್ಟ್ ಸಾ ಹಿಮ್. ನಾನು ನೋಡಿಬಿಟ್ಟು
ಸರ್ ನಿಮ್ಗೆ ಹೇಳೋಕ್ಕಾಗ್ತಿಲ್ಲ ಬಟ್ ನಾನು ಮನಸಲ್ಲೇ ಹೇಳ್ತಾ ಇದ್ದೀನಿ ನಿಮ್ಗೆ ಇದನ್ನು ಅಂತ ಹೇಳಿಬಿಟ್ಟು ನಾನು ಐ ಕೇಮ್ ಬ್ಯಾಕ್. ಆಮೇಲೆ ನಂದು ಅವ್ರು ಬರ್ತೀನಿ ಅಂತ ಹೇಳಿದ್ರಲ್ಲ ನನ್ನ ಬೇಬಿ ಶಾರ್ ಪಾರ್ಟಿಗೆ. ಸೊ ನಾನು ಐ ಮೇಡ್ ಶೋರ್ ನಾನು ಬೇಬಿ ಶಾರ್ ಪಾರ್ಟಿ ಹೋಗೋಕ್ಕಿಂತ ಹಿಂದಿನ ದಿವಸ ಅವ್ರ ಮನೆಗೆ ಹೋಗಿ ಅಶ್ವಿನಿ ಮ್ಯಾಮ್ನ ಮೀಟ್ ಮಾಡಿ ಅವ್ರ ಫೋಟೋಗೆ ಒಂದು ಹೂವು ಹಾಕಿ, ಸರ್ ನೀವು ಬಂದಿಲ್ಲ ಅಂದರೂ ನಾನೇ ನಿಮ್ಮ ಹತ್ರ ಬರ್ತಾ ಇದ್ದೀನಿ, ಈ ವಿಷಯ ಹೇಳಬೇಕಿತ್ತು ಅಂದ್ಬಿಟ್ಟು ಮನಸ್ಸಿನಲ್ಲೇ ಅವತ್ತು ಇನ್ನೊಂದು ಸತಿ ಹೇಳಿಬಿಟ್ಟು ದೆನ್ ಐ ವೆಂಟ್ ಟು ದ ಬೇಬಿ ಶಾರ್. ದಿಸ್ ಇಸ್ ಒನ್ ಇನ್ಸಿಡೆಂಟ್ ವಿತ್ ಅಪ್ಪು ಸರ್. ವೆರಿ ನೈಸ್. ನಮ್ಮ ಶೋ ಹೆಸರೇ ನಾವು ನಮ್ಮವರು ಅಂತ. ಬಟ್ ನಾನೀಗ ಹೇಳ್ತೀನಿ, ಅಪ್ಪು ಸರ್ ನೀವು ಯಾವತ್ತಿದ್ರು ನಮ್ಮವರು. ಸೊ ನಮ್ಮವರೇ, ನಮ್ಮ ಒಳಗೆ ಒಬ್ಬರು ಆಗೋಗಿದ್ರೆ ನೀವು. ಸೊ ಆದಷ್ಟು ಬೇಗ ನಾವು ಹೇಳೋದೊಂದೇ, ಬೇಗ ವಾಪಸ್ ಬನ್ನಿ, ನಮ್ಮೆಲ್ಲರಿಗೂ ಮತ್ತೆ ಬೇಗ ಸಿಗಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಅಪ್ಪು ಸರ್ಗೆ ಜೈ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಥ್ಯಾಂಕ್ ಯು ಸರ್. ಪ್ರಿಯಾ ಅವರೇ, ಬಾಂಬೆನಲ್ಲಿ ನಿಮ್ಮ ಕನ್ನಡ ನೋಡಿ ಏನಂದ್ರು ಎಲ್ಲರೂ? ಎಲ್ಲರಿಗೆ ತುಂಬಾ ಖುಷಿ ಆಯ್ತು. ನಿಮ್ಮ ತಮ್ಮಗೆ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನಿಮ್ಮ ಅಮ್ಮಗೆ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನನ್ಗೆ ಖುಷಿ ಆಯ್ತು, ಫುಲ್ ಖಾನ್ದಾನ್ಗೆ ಖುಷಿ ಆಯ್ತು. ನೆನ್ನೆ ಎಪಿಸೋಡ್ ನೋಡುವಾಗ ಜಾಸ್ತಿ ಹೇಳ್ತಾನೆ. ಜಾಸ್ತಿ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅದು ಫೀಲಿಂಗ್ ಆ ತರ. ಅದನ್ನ ನೀವು ನಕ್ಕೊಂಡು ಹೇಳ್ತಾರೆ, ನಮ್ಗೆ ಗಾಬರಿ ಆಗ್ತಾರೆ. ಮೈ ಗಾಡ್. ನಮ್ಮ ಫ್ರೆಂಡ್ಸ್ಗೆ, ನನ್ನ ಫ್ಯಾಮಿಲಿಗೆ ಪ್ರಿಯಾ ಕನ್ನಡ ಮಾತಾಡೋದು ಇಷ್ಟು ಚೆನ್ನಾಗಿ ಮಾತಾಡ್ತಾಳಲ್ಲಪ್ಪ ಅಂತ ಸಖತ್ ಖುಷಿ. ನಾನು ಹೇಳ್ದೆ ಈ ಶೋ ಎಂಡ್ ಆಗೋ ಅಷ್ಟರಲ್ಲಿ ಏನೋ ಒಂದು ಮಾಡ್ತಾಳೆ ಇವಳು ಅಂತ. ಸ್ಟೇಜ್ ಬರುವಾಗ ಸಬ್ ಹೋಗುತ್ತೆ, ಕನ್ನಡನೇ ಹೋಗ್ಬಿಡುತ್ತೆ. ಹೌದು, ಲ್ಯಾಂಗ್ವೇಜ್. ಸ್ಟೇಜ್ ಮೇಲೆ ಬಂದಾಗ ಮಾತ್ರ ಆ ಥರ ಆಗುತ್ತೆ. ಹೌದು. ಯಾಕೆ? ಸ್ಟೇಜ್ ಫಿಯರ್, ಭಯ. ಭಯ ಭಯ. ಕನ್ನಡ ಅಂದ್ರೆ ಭಯ ಅಲ್ಲ, ಅಭಯ. ಆಕ್ಚುಲಿ ಇವ್ರ ಮದುವೆ ಧಾಮ್ ಧೂಮಾಗಿ ಆಗಿದೆ ಅಲ್ಲಿ ಮುಂಬೈಯಲ್ಲಿ. ಅಲ್ಲೂ ಸಂಗೀತ ಆಯ್ತಾ ನಿಮ್ದು? ಮೆಹಂದಿ ಮತ್ತೆ ಸಂಗೀತ ಒಂದೇ ದಿವಸ. ಇವ್ರು ಸೆಪರೇಟ್ ಆಯ್ತು, ಹಾ, ನಮ್ದು ಸೆಪರೇಟ್ ಆಯ್ತು. ಯಾವ ಸಾಂಗ್ ಎಲ್ಲ ಇರುತ್ತೆ ನಿಮ್ಮಲ್ಲಿ? ಅಲ್ಲಿ ಇಂಗ್ಲಿಷ್, ಹಿಂದಿ. ಬಾಂಬೆ ಅಲ್ವಾ ಅಲ್ಲಿ? ಬಾಂಬೆ ಸರಿ ಹೋಗಲ್ಲ ಅವೆಲ್ಲ. ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹೆಂಗಾಗತ್ತೆ ರಜತ್? ತೆರಿಗೆ ಏನ್ ಕೇಳ್ದು ಹಿಂಗೆ ಮಹಿಳೆಯರೇ ಮತ್ತು ಮಹನೀಯರೇ, ಎಲ್ಲರಿಗೂ ದೇಶಪಾಂಡೆ ಆರ್ಕೆಸ್ಟ್ರಾ ಕಂಪನಿಗೆ ಸ್ವಾಗತ, ಸುಸ್ವಾಗತ. ಸ್ವಾಗತ, ಸ್ವಾಗತ. ಮಂಗಳೂರು ಗಂಡು, ಬಾಂಬೆ ಹೆಣ್ಣು. ಅಲ್ಲಿ ನಡೆದಿರುವಂತ ಸಂಗೀತಲ್ಲಿ ಬರೀ ಹಿಂದಿ ಹಾಡುಗಳಿದ್ದ ಕಾರಣ ಈಗ ಕನ್ನಡದ ಹಾಡುಗಳನ್ನ ನಮ್ಮ ದೇಶಪಾಂಡೆ ಸಂಗೀತ ತಂಡದಿಂದ, ನೃತ್ಯ ತಂಡದಿಂದ ನಿಮಗೋಸ್ಕರ ಏರ್ಪಡಿಸಿದ್ದೀವಿ. ನೋಡಿ, ನಲಿಯಿರಿ, ಮಜ್ಜಾ ಮಾಡಿ. ಈ ಒಂದು ಸಂಗೀತ ಕಾರ್ಯಕ್ರಮ ವಿಶಾಲ್ ಹಾಗೂ ಪ್ರಿಯಾಂಕಾ ಅವರಿಗೋಸ್ಕರ. ಓ, ಸುಸ್ತಾಗ್ಬಿಟ್ಟಿದ್ದೀನಿ. ಸಕ್ಕತ್ತಾಗಿತ್ತು ಸರ್ಪ್ರೈಸು, ಸಕ್ಕತ್ತಾಗಿತ್ತು. ಆ ಸಂಗೀತಕ್ಕಿಂತ ನಿಜ ಹೇಳ್ತೀನಿ, ಇವತ್ತಿನ ಸಂಗೀತ ಸೂಪರ್. ಕೈಸಾತ ಹಮಾರ ಕನ್ನಡ ಸಂಗೀತ್ ಸಖತ್ತಾಯ್ತು, ತುಂಬಾ ಚೆನ್ನಾಗಿತ್ತು. ಮತ್ತೆ ನನ್ನ ಸಂಗೀತದಲ್ಲಿ ನಾನು ಡಾನ್ಸ್ ಮಾಡೇ ಇಲ್ಲ. ಹೌದಾ? ಹೌದು. ಪ್ರಿಯಾ ಡಾನ್ಸ್ ಮಾಡಲ್ಲ. ಅವಳನ್ನ ಡಾನ್ಸ್ ಮಾಡೋದು ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಯ್ತು. ನಿಜ ಹೇಳ್ತೀನಿ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರೇ ಟಿವಿ ನೋಡ್ತಾ ಇದಾರೆ ಅವ್ರಿಗೆ ಗೊತ್ತು ಪ್ರಿಯಾ ಡಾನ್ಸ್ ಮಾಡಲ್ಲ. ಇನ್ ಮುಂದೆ ಪ್ರಿಯಾ ಡಾನ್ಸ್ ಮಾಡಿಲ್ಲ ಅಂದ್ರೆ ಏನ್ ಮಾಡೋದು ಗೊತ್ತಾನೆ? ಹೇಳ್ಕೊಂಡ್ ಬರ್ಬೇಕು. ನಿಜವಾಗ್ಲು ಸಕ್ಕತ್ತಾಗಿತ್ತಪ್ಪ. ಸೊ ಬಂಧು ಬಾಂಧವರೇ, ಹೇಗಿತ್ತು? ಸಖತ್ತಾಗಿತ್ತು, ಬೊಂಬಾಟಾಗಿತ್ತು. ಸೂಪರ್ ಆಗಿತ್ತು. ಅದು